ನಮಸ್ಕಾರ ಎಲ್ರಿಗೂ. ನಾನು ರಮೇಶ್ ಜಗತ್ ಮೈಸೂರು. HPCLನಲ್ಲಿ ಕೆಲಸ ಇದೆ, 25,000 ರೂಪಾಯಿ ಸಂಬಳ ಇದೆ. ಅದಕ್ಕಿಂತ ಮುಂಚೆ ಇನ್ನೊಂದು ವಿಚಾರ ಅಂತಂದರೆ, ನಾನು ಬರೆದಿರುವಂತಹ ಅವನ ಪ್ರೀತಿ ಆಕಾಶದಷ್ಟು ಕಾದಂಬರಿ ಬಿಡುಗಡೆ ಆಗಿದೆ. ಸೊ ಇದೊಂದು ಲವ್ ಸ್ಟೋರಿ ನಾವೆಲ್ ಆಗಿರುತ್ತೆ. ಓದಿದ್ದವರೆಲ್ಲರೂ ಕೂಡ ಒಳ್ಳೆ ರಿವ್ಯೂವನ್ನು ಕೊಟ್ಟಿದ್ದಾರೆ. ನಿಮಗೂ ಅಷ್ಟೇ ಪ್ರತಿಯೊಂದು ಸಾಲಿನಲ್ಲೂ ಕೂಡ ಒಂದು ಪ್ರೀತಿಯ ಅನುಭವವಾಗುತ್ತೆ. ಇದು ಒಂದೇ ಲೈನಲ್ಲಿ ಹೇಳಬೇಕು ಅಂತಂದರೆ ಆಲ್ರೆಡಿ ಆ ಚಾನಲಲ್ಲಿ ಹೇಳಿದ್ದೀನಿ, ಮತ್ತೆ ಹೇಳ್ತಾ ಇದ್ದೀನಿ. ಅದು ನೋಡಿರೋರು ಮತ್ತೆ ಇದರಲ್ಲೂ ಹೇಳ್ತಿದ್ದಾರೆ ಅಂದ್ಕೋಬೇಡಿ. ಆಕಾಶದಷ್ಟು ಪ್ರೀತಿ ಕೊಟ್ಟು ನನ್ನ ಬದುಕ ಸುಂದರಗೊಳಿಸಿದ ನನ್ನವನ ಕತೆ ಅನ್ನುವಂತಹ ಒಂದು ಸಾರಾಂಶ ಇದೆ. ಸೊ ಓದಿ, ಬಹಳ ಅಂದರೆ ಬಹಳ ಖುಷಿಯಾಗುತ್ತೆ. ಎಲ್ಲ ರೀತಿಯ ಫೀಲಿಂಗ್ಸು ಕೂಡ ಇದೊಂದು ಕಾದಂಬರಿ ಓದಿದ್ರೆ ಆಗುತ್ತೆ. ಸೊ ಬುಕ್ ಬೇಕಿದ್ದವರು ಡಿಸ್ಕ್ರಿಪ್ಷನಲ್ಲಿ ನಾನೊಂದು ನಂಬರನ್ನು ಹಾಕಿದ್ದೀನಿ. ಆ ಒಂದು ನಂಬರ್ಗೆ ಫೋನ್ ಮಾಡಿದ್ರೆ ನಿಮಗೆ ಈ ಒಂದು ಬುಕ್ ನಿಮ್ಮ ಒಂದು ಮನೆ ಬಾಗಿಲಿಗೆ ತಲುಪುತ್ತೆ. ಇದರಲ್ಲಿ ನನ್ನ ಒಂದು ಪರ್ಸ್ನಲ್ ನಂಬರ್ ಕೂಡ ಹಾಕಿದ್ದೀನಿ. ಆ ಒಂದು ನಂಬರ್ಗೆ ಪುಸ್ತಕವನ್ನು ಓದಿದ ನಂತರ ನಿಮ್ಮ ಒಂದು ಅಭಿಪ್ರಾಯ ಏನೇ ಇದ್ದರೂ ಕೂಡ ನೀವು ಫೋನ್ ಮಾಡಿ ಅಥವಾ ವಾಟ್ಸಪ್ ಮಾಡಿ ನನಗೆ ತಿಳಿಸ್ಬೋದಾಗಿದೆ. ನಿಮ್ಮ ಒಂದು ಅಭಿಪ್ರಾಯ ಬಹಳ ಒಂದು ಇಂಪಾರ್ಟೆನ್ಸ್ ಇರುತ್ತೆ. ಅಂದರೆ ಮುಂದಿನ ಪುಸ್ತಕಗಳಿಗೆ ಅದೆಲ್ಲ ಒಂದು ರೀತಿ ಪಾಸಿಟಿವ್ ಆಗಿ ತಗೊಳ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಆ ಕಾರಣಕ್ಕೋಸ್ಕರ ಆಸಕ್ತಿ ಇದ್ದವರು, ಆಸಕ್ತಿ ಇಲ್ಲ ಅಂದ್ರೂ ಕೂಡ ಪುಸ್ತಕ ಓದೋ ಅಭ್ಯಾಸವನ್ನು ಮಾಡ್ಕೊಳ್ಳಿ. ಸೊ ಡಿಸ್ಕ್ರಿಪ್ಷನಲ್ಲಿ ಇರುವಂತಹ ನಂಬರ್ಗೆ ಫೋನ್ ಮಾಡಿದ್ರೆ ನಿಮಗೆ ಈ ಒಂದು ಕಾದಂಬರಿ ತಲುಪತ್ತೆ. ಇನ್ನಿವಾಗ ವಿಚಾರಕ್ಕೆ ಬರೋದಾದರೆ, HPCLನಲ್ಲಿ ಕೆಲಸ ಇದೆ, 25,000 ರೂಪಾಯಿ ಸಂಬಳ ಇದೆ. ಇದು ಸಂಬಳ ಅಲ್ಲ, ಸ್ಟೇ ಫಂಡ್ 25,000 ಪ್ರತಿ ತಿಂಗಳು ಸಿಗುತ್ತೆ. ಈ ಒಂದು ಕೆಲಸ ಬಂದು 1 ವರ್ಷಕ್ಕೆ ಮಾತ್ರ, ಅಂದರೆ 1 ವರ್ಷದ ಟ್ರೈನಿಂಗ್ ಇರುತ್ತೆ. ಟ್ರೈನಿಂಗಿಗೆ ಈ ಒಂದು ಸ್ಟೇ ಫಂಡನ್ನು ಕೊಡ್ತಾರೆ. ಇದನ್ನು ಅಪ್ರೆಂಟಿಸ್ ಗ್ರ್ಯಾಜುಯೇಟ್, ಅಂದರೆ ಅಪ್ರೆಂಟಿಸ್ ಆಗಿ ಕೆಲಸ, ಫುಲ್ ಟೈಮ್ ಜಾಬ್ ಅಲ್ಲ, ಇದು ಟ್ರೈನಿ ಅಂತ ಏನು ಹೇಳ್ತೀವಿ ಆ ರೀತಿಯಾಗಿ ಅಪ್ರೆಂಟಿಸ್ ಆಗಿ ಕೆಲಸ ಇದಾಗಿರುತ್ತೆ. ಇದು ಕೇಂದ್ರ ಸರ್ಕಾರದ ಅಧೀನದಲ್ಲಿ ಬರುವಂತಹ ಕಂಪನಿ ಹಿಂದೂಸ್ತಾನ್ ಪೆಟ್ರೋಲಿಯಂ ಕಾರ್ಪೊರೇಷನ್ ಲಿಮಿಟೆಡ್, ಏನು HPCL ಅಂತ ಹೇಳ್ತೀವಿ, ಆ ಒಂದು HPCLನಲ್ಲಿ ಈ ಒಂದು ಕೆಲಸ ಇರುತ್ತೆ. ಇದು ಬಂದು ಪ್ರತಿ ವರ್ಷವೂ ಕೂಡ ಕಾಲಾಗುತ್ತೆ. ಅದೇ ರೀತಿಯಾಗಿ ಈ ವರ್ಷವೂ ಕಾಲಾಗಿದೆ. ಅಂದರೆ 2025-26ನೇ ಸಾಲಿನಲ್ಲಿ ಈ ಒಂದು ಅಪ್ರೆಂಟಿಸ್ ಹುದ್ದೆಗಳಿಗೆ ಅರ್ಜಿಯನ್ನು ಆಹ್ವಾನ ಮಾಡಿದ್ದಾರೆ. ಕೆಲಸ ಎಲ್ಲೆಲ್ಲಿರುತ್ತೆ ಅಂತಂದರೆ, ಇದು ಒಂದು ಆಲ್ ಓವರ್ ಇಂಡಿಯಾ ಕೆಲಸ ಇರುತ್ತೆ. ಅಂದರೆ ಮಾರ್ಕೆಟಿಂಗ್ ಡಿವಿಷನ್ಗಳಲ್ಲಿ ಕೆಲಸ ಇರುತ್ತೆ. ಸಂಪೂರ್ಣ ಭಾರತ ಪೋಸ್ಟಿಂಗ್ ಇರುತ್ತೆ, ಕರ್ನಾಟಕ ಮಾತ್ರ ಅಲ್ಲ, ಆಲ್ ಓವರ್ ಇಂಡಿಯಾ ಪೋಸ್ಟಿಂಗ್ ಇರುತ್ತೆ. HPCLನ ಎಲ್ಲೆಲ್ಲಿದೆ ಇಂಡಿಯಾದಲ್ಲಿ ಆ ಎಲ್ಲ ಮಾರ್ಕೆಟಿಂಗ್ ಡಿವಿಷನ್ಗಳು ಅಲ್ಲಿ ಮುಂಬೈ ರಿಫೈನರಿಯಲ್ಲಿ, ವಿಶಾಖ ರಿಫೈನರಿಯಲ್ಲಿ, ಈ ರೀತಿಯಾಗಿ ಸಂಪೂರ್ಣ ಭಾರತ ಪೋಸ್ಟಿಂಗ್ ಸಿಗುತ್ತೆ, ಕರ್ನಾಟಕ ಮಾತ್ರ ಅಲ್ಲ. ಇನ್ನು ವಯಸ್ಸಿನ ಅರ್ಹತೆ ಬಂದು ಕನಿಷ್ಠ 18 ವರ್ಷ ಆಗಿರಬೇಕು, ಗರಿಷ್ಠ 25 ವರ್ಷ ವಯಸ್ಸು ಮೀರಿರಬಾರ್ದು. OBC ಅವರಿಗೆ 3 ವರ್ಷ ಇದೆ ಸಡಿಲಿಕೆ. ಇನ್ನು SC/ST ಅಭ್ಯರ್ಥಿಗಳಿಗೆ 5 ವರ್ಷ ಇದೆ. ವಿಶೇಷ ಚೇತನರಿಗೆ 10 ವರ್ಷ ವಯಸ್ಸಿನ ಸಡಿಲಿಕೆ ಇದೆ. ಅಂದರೆ OBC ಅವರು 28 ವರ್ಷದವರೆಗೂ ಅಪ್ಲೈ ಮಾಡ್ಬೋದು. SC/ST ಅಭ್ಯರ್ಥಿಗಳು 30 ವರ್ಷದವರೆಗೂ ಅಪ್ಲೈ ಮಾಡ್ಬೋದು. ವಿಶೇಷ ಚೇತನರು 35 ವರ್ಷದವರೆಗೂ ಕೂಡ ಅಪ್ಲೈನ ಮಾಡ್ಬೋದು. ಸೊ ಅರ್ಜಿ ಸ್ವೀಕಾರ ಆರಂಭ ದಿನಾಂಕ ಏನಿರುತ್ತೆ ಅಲ್ಲಿಗೆ ವಯಸ್ಸನ್ನು ಒಂದು ಅರ್ಹತೆನ ಪರಿಗಣನೆ ಮಾಡ್ತಾರೆ. ಇನ್ನು ಡೇಟ್ಗಳು ಬಂದು ಅರ್ಜಿ ಸಲ್ಲಿಸೋದಕ್ಕೆ ಶುರುವಿನ ದಿನಾಂಕ ಬಂದು ಇದು 30/12/2024. ಇನ್ನು ಲಾಸ್ಟ್ ಡೇಟ್ ಬಂದು ಇದೇ ಜನವರಿ 13ನೇ ತಾರೀಕು ಲಾಸ್ಟ್ ಡೇಟ್ ಇದೆ. ಸೊ ಇದು ಬಂದು ಯಾವುದೇ ರೀತಿಯಾದಂತಹ ಎಕ್ಸಾಮ್ ಇರೋದಿಲ್ಲ. ಆಯ್ಕೆ ಪ್ರಕ್ರಿಯೆ ಹೇಗೆ ಅಂತಂದರೆ, ಯಾವುದೇ ರೀತಿಯಾದಂಥ ಎಕ್ಸಾಮ್ ನಡೆಸೋದಿಲ್ಲ. ನೀವೇನು ಮಾರ್ಕ್ಸ್ ಇರುತ್ತೆ ಆ ಒಂದು ಮಾರ್ಕ್ಸ್ ಮೇಲೆ ಶಾರ್ಟ್ ಲಿಸ್ಟ್ ಮಾಡಿ ನಿಮಗೆ ಈ ಒಂದು ಜಾಬನ್ನು ಕೊಡ್ತಾರೆ. ಸೊ ಇನ್ನು ಎಜುಕೇಷನಲ್ ಕ್ವಾಲಿಫಿಕೇಷನ್ ಬಂದು 2021ನೇ ಸಾಲಿನಿಂದ ಇಂಜಿನಿಯರಿಂಗ್ BE ಪಾಸ್ ಆದವರು, BE BTech ಪಾಸ್ ಆದವರು ಈ ಒಂದು ಜಾಬ್ಗೆ, ಅಂದರೆ ಅಪ್ರೆಂಟಿಸ್ ಟ್ರೈನಿಂಗಿಗೆ ಅಪ್ಲೈನ ಮಾಡ್ಬೋದಾಗಿದೆ. ಸೊ ಈ ಒಂದು ಇಂಜಿನಿಯರಿಂಗ್ ಫೀಲ್ಡ್ಗೆ, ಅಂದರೆ HPCLನಲ್ಲಿ ಭರ್ತಿ ಮಾಡುವಂತಹ ಇಂಜಿನಿಯರಿಂಗ್ ಫೀಲ್ಡ್ಗೆ ಸಂಬಂಧಿಸಿದ ವಿಷಯದಲ್ಲೇ 60% ಮಾರ್ಕ್ಸನ್ನು ತೊಗೊಂಡಿರಬೇಕಾಗುತ್ತೆ. ಸೊ SC/ST ಅಭ್ಯರ್ಥಿಗಳಿಗೆ 50%, ಅಂದರೆ 60% ಅವಶ್ಯಕತೆ ಇಲ್ಲ, 50% ತೊಗೊಂಡಿದ್ರೆ ಸಾಕಾಗುತ್ತೆ, ಅವರು ಅರ್ಜಿಯನ್ನು ಹಾಕ್ಬೋದಾಗಿದೆ. ಇನ್ನು ಯಾವ್ಯಾವ ಫೀಲ್ಡ್ ಅಂತಂದರೆ, ಸಿವಿಲಲ್ಲಿ, ಮೆಕ್ಯಾನಿಕಲ್ಲಿ, ಇಲೆಕ್ಟ್ರಿಕಲಲ್ಲಿ, ಕೆಮಿಕಲ್ ಇಂಜಿನಿಯರಿಂಗು, ಎಲೆಕ್ಟ್ರಿಕಲ್ ಮತ್ತು ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗು, ಎಲೆಕ್ಟ್ರಾನಿಕ್ಸ್ ಮತ್ತು ಟೆಲಿಕಮ್ಯುನಿಕೇಷನ್ ಇಂಜಿನಿಯರಿಂಗು, ಇನ್ಸ್ಟ್ರುಮೆಂಟೇಷನಲ್ ಇಂಜಿನಿಯರಿಂಗು, ಕಂಪ್ಯೂಟರ್ ಸೈನ್ಸು, ಪೆಟ್ರೋಲಿಯಂ ಇಂಜಿನಿಯರಿಂಗು, ಇಷ್ಟರಲ್ಲಿ ಇಂಜಿನಿಯರಿಂಗು ಅಂದರೆ BE BTech ಮಾಡಿರೋವಂಥವ್ರು ಈ ಒಂದು ಜಾಬ್ಗೆ ಅಪ್ಲೈ ಮಾಡ್ಬೋದು. ಜನರಲ್ ಅವರು 60% ತೆಗೆದಿರಬೇಕು, SC/ST ಅವರು 50% ತೆಗೆದಿರಬೇಕು. ಸೊ ಅರ್ಜಿ ಹಾಕೋದಕ್ಕೆ ಲಾಸ್ಟ್ ಡೇಟ್ ಬಂದು 13/1/2025. ಸಂಬಳ ಬಂದು, ಅಂದರೆ ಸ್ಟೈಫಂಡ್ ಬಂದು 25,000 ರೂಪಾಯಿ ಸಿಗುತ್ತೆ. ಅರ್ಜಿ ಹಾಕುವಂತಹ ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ನೋಡಿಕೊಂಡು ಅಪ್ಲೈಯನ್ನು ಮಾಡ್ಕೊಳ್ಳಿ. ಮುಂದಿನ ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ. ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.